ರೈತ ಬಂದ್ರೆ ಎಲ್ಲರಿಗೂ ನಮಸ್ಕಾರ. ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಂದ್ರೆ ಈ ವಿಡಿಯೋದಲ್ಲಿ ತರಕಾರಿ ಮತ್ತು ಹಣ್ಣು ಬೆಳೆಯುತ್ತ ರೈತರಿಗೆ ಒಂದು ಸಿಂಜೆಂಟಾ ಕಂಪನಿಯ ಕ್ವಾಂಟಿಸ್ ಇದೊಂದು ಟಾನಿಕ್ ಫರ್ಟಿಲೈಸರ್ ಆಗಿರ್ತದೆ. ಇದನ್ನು ಯೂಸ್ ಮಾಡೋದ್ರಿಂದ ಏನು ಉಪಯೋಗವಿದೆ, ಇದು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡುವುದರಿಂದ ನಮ್ಮ ಈ ಟೊಮೊಟೊ ಬೆಳೆ ಆಗಿರ್ಬೋದು, ಇತರೆ ತರಕಾರಿ ಬೆಳೆ ಆಗಿರ್ಬೋದು, ಯಾವ ರೀತಿ ಇಳುವರಿ ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದೊಂದು ಸಿಂಜೆಂಟಾ ಕಂಪನಿಯ ಒಂದು ಬಯೋಸ್ಟಿಮ್ಯುಲೇಟ್ ಆಗಿರ್ತದೆ. ಕ್ವಾಂಟಿಸ್ ನ ಉಪಯೋಗಗಳು. ಈ ಕ್ವಾಂಟಿಸ್ ಏನ್ ಕೆಲಸ ಮಾಡುತ್ತದೆ ಅಂದ್ರೆ, ಈ ತರಕಾರಿ ಮತ್ತು ಹಣ್ಣುಗಳು ಬೆಳೆಯುವಂತ ರೈತರು ಈ ಕ್ವಾಂಟಿಸ್ ಅನ್ನು ಉಪಯೋಗಿಸೋದ್ರಿಂದ ನಾವು ಬಿಸಿಲಿನಂತಹ ಉಂಟಾಗುವಂತಹ ತಾಪಮಾನ ಹೆಚ್ಚಾಗಿದ್ದಾಗ ಸಂದರ್ಭದಲ್ಲಿ, ತೇವಾಂಶ ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಆ ಒತ್ತಡವನ್ನು ನಿವಾರಣೆ ಮಾಡಿ ಏನ್ ಮಾಡುತ್ತದೆ, ಸಸ್ಯ ಚೆನ್ನಾಗಿ ಗ್ರೋತ್ ಬರುವಂತೆ ಮಾಡುತ್ತದೆ. ಸಸ್ಯ ಅದರಿಂದ ಒತ್ತಡವನ್ನು ತಡೆದು ಚೆನ್ನಾಗಿ ಇಳುವರಿ ಬರುವಂತೆ ಕೂಡ ಮಾಡುತ್ತದೆ. ಎರಡನೇ ಉಪಯೋಗ ಬಂದ್ಬಿಟ್ಟು, ಈ ಸಸ್ಯಗಳು ಏನ್ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಈ ಕ್ವಾಂಟಿಸ್ ಅನ್ನು ಡ್ರಿಪ್ ನಲ್ಲಿ ಮೂಲಕ ಅಥವಾ ಸ್ಪ್ರೇ ಮೂಲಕ ಕೊಡುವುದರಿಂದ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಅದೇ ನಾನು ಹೇಳ್ದಂಗೆ ಈ ಭೂಮಿಯಲ್ಲಿರ್ತಕ್ಕಂಥ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು, ನಾವು ಕೊಡುವಂತಹ ಪೋಷಕಾಂಶಗಳಾಗಿರ್ಬೋದು ಚೆನ್ನಾಗಿ ಹೀರಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಮೂರನೆಯ ಉಪಯೋಗ ಬಂದ್ಬಿಟ್ಟು, ಇದೇನ್ ಕೆಲಸ ಮಾಡುತ್ತದೆ ಅಂದ್ರೆ, ನಾವು ಕೊಡುವಂತಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುವಂತೆ ಮಾಡಿ ಚೆನ್ನಾಗಿ ಇಳುವರಿ ಬರುವಂತೆ ಮಾಡುತ್ತದೆ. ಅದರಲ್ಲಿ ಇರ್ತಕ್ಕಂತಹ ಕಾಯಿ ಹೂವು ಚೆನ್ನಾಗಿ ಬರುವಂತೆ ಮಾಡಿ ಕಾಯಿ ದಪ್ಪ ಬರುವಂತೆ ಮಾಡುತ್ತದೆ. ಹಾಗೆ ಕಾಯಿ ಚೆನ್ನಾಗಿ ರುಚಿ ಬರುವಂತೆ ಮಾಡುತ್ತದೆ. ಕಾಯಿ ಕೂಡ ಚೆನ್ನಾಗಿ ಶೈನಿಂಗ್ ಬರುವಂತೆ ಮಾಡುತ್ತದೆ. ಎಕರೆಗೆ ಕೆಲವು ಒಂದೊಂದು ಬೆಳೆಗೆ ಒಂದೊಂದು ತರ ಇದನ್ನು ಯಾವ ರೀತಿ ಬಳಸಬೇಕೆಂದರೆ, ಒಂದೊಂದು ಬೆಳೆಗೆ ಒಂದೊಂದು ತರ ಬಳಸಬೇಕಾಗಿರ್ತದೆ. ಈ ಗೋಧಿ, ಭತ್ತ ಈ ಬೆಳೆಗಳಿಗೆ 400 ಇಂದ 600 ml ವರೆಗೂ ಸ್ಪ್ರೇ ಮಾಡಬೇಕಾಗಿರ್ತದೆ. ಎಕರೆಗೆ 200 ಲೀಟರ್ ನೀರಲ್ಲಿ ಬೆರೆಸ್ಕೊಂಡು. ಈ ಟೊಮೊಟೊ ಈ ತರಕಾರಿ ಬೆಳೆಗಳಿಗೆ ಯಾವ ರೀತಿ ಬಳಸಬೇಕಂದ್ರೆ, 400 ml ಮಾತ್ರ ನೀರಿನಲ್ಲಿ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು. ಒಂದು ಎಕರೆಗೆ 1 ಲೀಟರ್ ಅಂತೆ ಡ್ರಿಪ್ ನಲ್ಲಿ ಕೂಡ ಬಿಡಬಹುದಾಗಿರ್ತದೆ.